ಮಕ್ಕಳಿನಲ್ಲಿ ಮನೆ ತುಂಬ ಅಂತ ಎಲ್ಲರೂ ಹೇಳ್ತಾ ಇದ್ರು. ದಯಮಾಡಿ ಆ ಕಾನ್ಸೆಪ್ಟ್ ವಾಪಸ್ ತಗೊಂಡ್ಬನ್ನಿ. ಎಲ್ಲರೂ ಮನೆಯಲ್ಲೂ 4-5 ಮಕ್ಕಳನ್ನ ಹಿಂದೂ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಬೇರೆಯವರ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಬ್ರಾಹ್ಮಣರು ಇದರಲ್ಲಾದ್ರೂ ಗಲಾಟೆ ಮಾಡಿದ್ರು. ಈ ರಾಮರಾಜ ಎಜೆಂಡದ ಬಗ್ಗೆ ನನಗೆ ಉತ್ತರ ಬೇಕೇ ಬೇಕು ಅಂತ ಅವರು ಸಭೆಯಲ್ಲಿ ಕೇಳಿದ್ರು. ಅವಾಗ ಕೂಡ ನಾನು ಇದೇ ವಿಚಾರನ ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಟ್ರೈ ಮಾಡಿದೆ. ಅಲ್ಲಿ ಮುಂದೆ ಒಂದು ಲಾಸ್ಟ್ ಅಲ್ಲಿ ಮನವಿ ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಮನೆಯಲ್ಲಿ ಮದುವೆ ನಡೆದ್ರೆ ದಯವಿಟ್ಟು ಹಿರಿಯರು ಹೇಳಬೇಕು, ಮನೆಯಲ್ಲಿ ಮಿನಿಮಮ್ 4 ಮಕ್ಕಳಾಗಲಿ ಅಂತ ಒಂದು ಆಶೀರ್ವಾದ ಮಾಡಬೇಕು ಮೊದಲನೇದಾಗಿ. ಇದರ ಜೊತೆಗೆ ಶಂಕರಾಚಾರ್ಯ ಜಯಂತಿ ತಮ್ಮ ಇದರಿಂದ ಬಹಳ ಅದ್ದೂರಿಯಾಗಿ ಆಚರಿಸಿದ್ದೀರಾ. ಮತ್ತೆ ಬಂದವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ. ಹೇಳಿ ಸರ್ ಈ ಕಾರ್ಯಕ್ರಮದ ಬಗ್ಗೆ. ಮೊದಲಿಗೆ ತಮ್ಮೆಲ್ಲರಿಗೂ ಸಹ ಈ ವರ್ಷದ ಶಂಕರ ಜಯಂತಿಯ ಹಾರ್ದಿಕವಾದ ಶುಭಾಶಯಗಳು. ಶ್ರೀ ಶಂಕರ ಭಗವತ್ಪಾದರು ಭಾರತ ದೇಶದಲ್ಲಿ ಹಿಂದೂ ಧರ್ಮ ಮತ್ತು ಸನಾತನ ಧರ್ಮವನ್ನ ಪುನರುತ್ಥಾನಗೊಳಿಸಿದಂತಹ ಮಹಾಪುರುಷರು. 4 ದಿಕ್ಕುಗಳಲ್ಲಿ 4 ಶಂಕರ ಮಠಗಳನ್ನ ಸ್ಥಾಪನೆ ಮಾಡಿ ಏಕತೆಯನ್ನ ಸಾಧಿಸಬೇಕು, ಧರ್ಮ ಎಲ್ಲರಿಗೂ ಪ್ರಚಾರ ಆಗಬೇಕು ಅನ್ನುವ ದೃಷ್ಟಿಯಿಂದ ಕೆಲಸ ಮಾಡಿದಂತಹ ಮಹಾ ಮೇಧಾವಿಗಳು. ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲ ಶಾಸ್ತ್ರ ಗ್ರಂಥಗಳಿಗೆ, ಅನೇಕ ಗ್ರಂಥಗಳಿಗೆ, ಪ್ರಸ್ಥಾನತ್ರಯಗಳಿಗೆ ಭಾಷ್ಯವನ್ನು ಬರೆದು ಸಾಮಾನ್ಯ ಜನರಿಗೂ ಸಹ ಅವುಗಳನ್ನು ಅರ್ಥ ಮಾಡುವ ಮಟ್ಟಕ್ಕೆ ಅಲ್ಲಿ ವಿವರಗಳನ್ನ ಕೊಟ್ಟಂತಹ ಪ್ರಥಮ ಪುರುಷರು. ಹಾಗಾಗಿ ಅವ್ರನ್ನ ಆಚಾರ್ಯರು ಅಂತ ಹೇಳಿ ನಾವು ಕರೆದಿದ್ದೇವೆ. ಇಡೀ ಭಾರತ ದೇಶದಲ್ಲಿ ಇವತ್ತು ಶಂಕರ ಜಯಂತಿಯನ್ನ ಆಚರಿಸ್ತಾ ಇದ್ದಾರೆ. ಭಾರತದಲ್ಲಿ ಯಾವ್ಯಾವ ಜನ ಇದ್ದಾರೆ, ಯಾರ್ಯಾರು ಸನಾತನ ಧರ್ಮಿಗಳಾಗಿದ್ದಾರೆ, ಅವರೆಲ್ಲರಿಗೂ ಸಹ ಶಂಕರಾಚಾರ್ಯರೇ ಮೊದಲ ಗುರುಗಳು. ಪ್ರಪ್ರಥಮ ಗುರುಗಳೇ ಶಂಕರಾಚಾರ್ಯರು. ಅವರ ಪ್ರಥಮವಾದ ಸಿದ್ಧಾಂತ ಏನು ಅಂದ್ರೆ ಏಕಾತ್ಮ ಅನ್ನುವಂಥದ್ದು. ನಮ್ಮ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ. ಅದನ್ನ ಬ್ರಹ್ಮ ಅಂತ ಅವರು ಕರೆದ್ರು, ಆ ಬ್ರಹ್ಮವಸ್ತು ಅಂತ ಹೇಳಿ ಅವರು ಕರೆದ್ರು. ಆ ಬ್ರಹ್ಮವಸ್ತು ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರುವಂತಹ ಆತ್ಮ. ಆದ್ರಿಂದಾಗಿ ಎಲ್ಲ ಮನುಷ್ಯರಲ್ಲೂ ಎಲ್ಲ ಒಂದೇ ಭಾವ ಇರಬೇಕು, ಅವರಿವರಲ್ಲಿ ನಾವು ವ್ಯತ್ಯಾಸವನ್ನು ಮಾಡತಕ್ಕದ್ದಲ್ಲ ಅನ್ನುವಂಥದ್ದು ಅವರ ಮಾತಿನ ಸಂಪೂರ್ಣವಾದ ಅರ್ಥ. ಅದು ತುಂಬಾ ದೊಡ್ಡ ತತ್ವಶಾಸ್ತ್ರದ ರೀತಿಯಲ್ಲಿ ಅದನ್ನ ವಿಸ್ತಾರ ಮಾಡಿದಂಥವರು ಆಚಾರ್ಯ ಶಂಕರರು. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಸ್ಟಿಸ್ ಕುಮಾರ್ ಅವರು ಭಾಗವಹಿಸಿ ನಮ್ಮ 2 ಜನ ವೇದ ವಿದ್ವಾಂಸರುಗಳಿಗೆ ಸುಮಾರು 25 ಸಾವಿರ ರೂಪಾಯಿಗಳಷ್ಟನ್ನ ಅವರು ವಿಶ್ವ ಮಿತ್ರತ್ರಯಿ ಟ್ರಸ್ಟ್ ಮೂಲಕ ಇವತ್ತು ಗೌರವ ಸಮರ್ಪಣೆಯನ್ನ ಅವರು ಮಾಡಿದ್ದಾರೆ. ಹಾಗೆ 2 ವಿದ್ವಾಂಸರುಗಳಿಗೆ ಇಬ್ಬರಿಗೆ ನಾವು ಕರೆದು ಗೌರವ ಮಾಡಿದ್ದೀವಿ. ಅವರಿಬ್ಬರು ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ವಿದ್ವಾಂಸರುಗಳಿಗೆ, ಮತ್ತೆ ಜಸ್ಟಿಸ್ ಕುಮಾರ್ ಅವರಿಗೆ, ಮತ್ತೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ರಘುನಾಥ್ ಅವರಿಗೆ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪಂಡಿತ್ ಸೂರ್ಯಪ್ರಕಾಶ್ ಅವರು ಇವತ್ತು ಶಂಕರಾಚಾರ್ಯರ ಬಗ್ಗೆ ಮಾತಾಡಿದ್ನ ತಾವೆಲ್ಲ ಕೇಳಿದ್ದೀರಿ. ಅವರ ತತ್ವಗಳನ್ನ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ನಾನು ಹೇಳ್ತೀನಿ. ನನ್ನ ಈ ಸಮುದಾಯದ ಈ ಕಾರ್ಯಕ್ರಮದಲ್ಲಿ ಬೊಬ್ಬೂರು ಕನ್ಯಾ ಸೇವಾ ಸಮಿತಿಯ ಬೆಂಗಳೂರಿನ ಒಂದು ಪ್ರಧಾನ ಕಚೇರಿ ಏನಿದೆ, ಅದರ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ನಮ್ಮ ಸಮಿತಿಯ ಎಲ್ಲ ಸದಸ್ಯರುಗಳು, ವಿಶೇಷವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯ ಎಲ್ಲ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬಾ ಯಶಸ್ವಿಗೊಳಿಸಿದ್ದನ್ನು ತಾವು ನೋಡಿದ್ದೀರಿ. ಮತ್ತೆ ವಿಶೇಷವಾಗಿ ನಮ್ಮ ಕಾರ್ಯದರ್ಶಿ ಶ್ರೀ ಡಾಕ್ಟರ್ ಎಸ್ ಸತ್ಯಪ್ರಕಾಶ್ ಅವರು ಈ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ತುಂಬಾ ಹೆಚ್ಚಿನ ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಮತ್ತೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಮತ್ತೆ ನಿಮ್ಮ ಟಿವಿ ಗ್ರೂಪ್ನವರಿಗೂ ಸಹ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಪುನಃ ನಮಸ್ಕಾರಗಳು. ಸರ್, ಇದೇ ಸಂದರ್ಭದಲ್ಲಿ ಇದೀರೋ ಈ ಒಂದು ಪ್ರಶ್ನೆ ಅನ್ನೋದಲ್ಲ, ತಮ್ಮಲ್ಲಿ ವಿನಂತಿ ಇದು ಅನಿಸುತ್ತೆ ನಮ್ಗೆ. ಮಾತಾಡ್ತಾ ಇದ್ದಾಗ ಈಗ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದೆ, ಯುವತಿಯರು ಬಹಳಷ್ಟು ಕಡಿಮೆ ಬರ್ತಾ ಇದ್ದಾರೆ. ಸರ್, ತಾವು ಏನಿರೋ ಎಲ್ಲರೂ ಮುಖಂಡರು ಆ ಯುವತಿಯರು ಈ ತರ ಕಾರ್ಯಕ್ರಮಗಳು ಬಂದು ಇನ್ನೂ ಯಶಸ್ವಿ ಮಾಡಿದ್ರೆ ಇನ್ನು ನೋಡಿ ಇನ್ನೂ ಒಂದು ಹೊರಗಡೆ ಒಂದು 10 ಜನ ತಿಳಿಸಿದ್ರೆ ಇನ್ನು ಉಪಯುಕ್ತ. ಸರ್, 50 ಇದೇ ಕಾರ್ಯಕ್ರಮ ಅಂತಲ್ಲ ಸರ್, ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಒಂದು 50% ಮೇಲ್ಪಟ್ಟವರೇ ಬರ್ತಾರೆ ಸರ್. ಇವಾಗ ನಾವು ಯುವತಿಯರು ಅವ್ರಿಗೆ ಸ್ವಲ್ಪ ತಾವು
ಇವಾಗ ಏನಾಗಿದೆ ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಏನಾಗಿದೆ ಅದು ಈ ವಿದ್ಯಾರ್ಥಿಗಳ ಮಟ್ಟದಿಂದಲೇ ಅವರಿಗೆ ಒಂದು ದಿನಕ್ಕೆ 10-12 ಗಂಟೆ ಅಧ್ಯಯನ ಮಾಡಬೇಕಾದಂತ ಇದೆ. ನಾವೆಲ್ಲ ಸಣ್ಣ ಸಣ್ಣ ಕ್ಲಾಸ್ಗಳಲ್ಲಿ ಇರುವಾಗ SSLC ವರ್ಗೂನುವೆ ನಿಮಗೂ ಜ್ಞಾಪಕ ಇದೆ, ನಮಗೂ ಜ್ಞಾಪಕ ಇದೆ. ನಾವೆಲ್ಲ ಓದ್ತಾ ಇದ್ದಿದ್ದು ಒಂದ್ ದಿನಕ್ಕೆ 1 ಗಂಟೆನೂ ಓದ್ತಾ ಇರಲಿಲ್ಲ. ನಾವು ಸ್ಕೂಲಲ್ಲಿ ಏನ್ ಹೇಳ್ಕೊಡ್ತಾರೋ ಅಷ್ಟೇ ಪಾಠ. ಪರೀಕ್ಷೆ ಇದೆ ಎನ್ನುವಾಗ ಇನ್ನೊಂದು ವಾರದ ಮೊದಲು ಕೂತ್ಕೊಂಡು ಇನ್ನೊಂದ್ಸರಿ ರಿವ್ಯೂ ಮಾಡ್ಕೊತಾ ಇದ್ವಿ. ಈಗ ಹಾಗಿಲ್ಲ, ಪ್ರತಿ ದಿನವೂ ಮಕ್ಕಳಿಗೆ ಪರೀಕ್ಷೆ. ನೀವು UKG ಹುಡುಗರಿಗೆ ಇವತ್ತು ಆನ್ಲೈನ್ ಪಾಠ ಮಾಡುವಂತಹ ಸ್ಥಿತಿಗೆ ನಾವು ಬಂದಿದ್ದೇವೆ. ಹಾಗಾಗಿ ಆ ವಿದ್ಯಾರ್ಥಿ ದಶೆಯಿಂದಲೇ ಅವರಿಗೆ ಈ ಒಂದು ಪಾಶ್ಚಾತ್ಯ ಎಜುಕೇಶನ್, ಟೆಕ್ನಿಕಲ್ ಎಜುಕೇಶನ್ ಇಂಥವುಗಳನ್ನ ಅವರ ತಲೆಗೆ ತುಂಬುವ ಕಾರಣಗಳಿಂದಾಗಿ ಅವರುಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಾಗಲಿ, ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ, ಸಮಾಜ ಸೇವೆಯ ಕಾರ್ಯಕ್ರಮಗಳಲ್ಲಿ, ರಾಜಕೀಯದ ಕಾರ್ಯಕ್ರಮಗಳಲ್ಲಿ ಅವರುಗಳು ಭಾಗವಹಿಸ್ತಾ ಇರೋದು ಬಹಳ ಕಡಿಮೆ ಆಗಿದೆ. ಎಲ್ಲಾ ಸಮಾಜಗಳಲ್ಲೂ ಇರುವಂತಹ ಸಾಮಾನ್ಯ ವಿಚಾರ ಏನು. ಅದಕ್ಕೋಸ್ಕರ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೇನೆ, ಅದು ಒಂದು ನಿಜವಾದ ಸಾಧನೆ, ನಾವಿಲ್ಲ ಅಂತ ಹೇಳುವುದಿಲ್ಲ. ಒಳ್ಳೆ ಸಾಧನೆ ನೀವು ಮಾಡ್ತಾ ಇರೋದು. ನಿಮ್ಮಂತ ಬುದ್ಧಿವಂತ ಹುಡುಗರು ಇದ್ದೀರಿ, ನೀವೆಲ್ಲ ಬಂದು ಈ ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಪರಂಪರೆಯನ್ನ ಮುಂದುವರಿಸೋದಕ್ಕೆ ಸಾಧ್ಯವಾಗುತ್ತೆ, ನಮ್ಮ ಸಂಸ್ಕೃತಿಯನ್ನ ಮುಂದುವರಿಸೋದಕ್ಕೆ ಸಾಧ್ಯವಾಗುತ್ತೆ. ಪರಂಪರೆ ಮತ್ತು ಸಂಸ್ಕೃತಿ ಎರಡನ್ನ ಬಿಟ್ಟಂತವನು ಎಷ್ಟು ದೊಡ್ಡ ವಿದ್ಯಾಭ್ಯಾಸ ಮಾಡಿದ್ರು ಅದಕ್ಕೆ ಹೆಚ್ಚು ಗೌರವವನ್ನ ಸಮಾಜ ಅಂಥವ್ರಿಗೆ ಕೊಡುವುದಿಲ್ಲ ಅನ್ನುವಂಥದ್ದು ನನ್ನ ಸ್ವಂತ ಅನುಭವದಲ್ಲಿ ನಾನು ಕಂಡುಕೊಂಡಿದ್ದೇನೆ. ಕಡೆಯ ಒಂದು ಸಣ್ಣ ಪ್ರಶ್ನೆ ಸರ್, ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನಿದೆಯೋ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಸಂಪುಟ ದರ್ಜೆಯ ಮೇಲ್ಮಟ್ಟದ ಅಧಿಕಾರಿಗಳೆಲ್ಲ ಬಂದು ಸರ್ಕಾರದ ಮಟ್ಟದಲ್ಲಿ ತುಂಬಾ ಅತ್ಯುತ್ತಮವಾಗಿ ಸರ್ಕಾರದಿಂದ ಶಂಕರಾಚಾರ್ಯ ಜಯಂತಿ ಆಚರಿಸ್ತಾ ಇದೆ ಸರ್. ತುಂಬಾ ಅದ್ದೂರಿಯಾಗಿ ಬಹಳ ಕಲರ್ಫುಲ್ ಆಗಿ ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಸರ್. ಸರ್ಕಾರಕ್ಕೆ ತಾವು ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಸರ್ಕಾರದವರು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾರೆ ಸರ್ ಶಂಕರಾಚಾರ್ಯ ಜಯಂತಿ, ಅದ್ರ ಬಗ್ಗೆ ತಾವು ಹೇಳಿ ಸರ್. ಸರ್ಕಾರ ಅನೇಕ ವರ್ಷಗಳಿಂದ ಶಂಕರಾಚಾರ್ಯ ಜಯಂತಿಯನ್ನ ವರ್ಲ್ಡ್ ಫಿಲಾಸಫರ್ಸ್ ಡೇ ಅಂತ ಹೇಳಿ ಡಿಕ್ಲೇರ್ ಮಾಡಿ ಆಚರಿಸ್ಕೊಂಡ್ ಬರ್ತಾ ಇದೆ. ಅದನ್ನ ಡಿಕ್ಲೇರ್ ಮಾಡಿದ್ದು ಕೇಂದ್ರ ಸರ್ಕಾರದವರು. ನಮ್ಮ ರಾಜ್ಯ ಸರ್ಕಾರದಲ್ಲೂ ಸಹ ಶಂಕರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಅದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇಲ್ಲ, ಹೆಚ್ಚು ಜನಗಳಿಗೆ ಅದು ಪ್ರಚಾರ ಆಗ್ತಾ ಇರಲಿಲ್ಲ ಅಂತ ಹೇಳಿ ಈ ವರ್ಷ ನಾವೆಲ್ಲ ಪ್ರಾರ್ಥನೆ ಮಾಡಿದ ಡಿಪಾರ್ಟ್ಮೆಂಟ್ಗೆ ಅವರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇವೆಲ್ಲ ಮಾಡೋಣ, ಹೆಚ್ಚು ಜನ ಸೇರಿಸೋಣ ಅಂತ ಹೇಳಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆ ಕಾರ್ಯಕ್ರಮವನ್ನು ಇವತ್ತು ಸಾಯಂಕಾಲ ಏರ್ಪಾಡು ಮಾಡಿದ್ದಾರೆ. ಇವತ್ತು 4:15 ಗಂಟೆಗೆ ಕಾರ್ಪೊರೇಷನ್ ಸರ್ಕಲ್ ನಿಂದ ಒಂದು ಶಂಕರಾಚಾರ್ಯರ ಮೆರವಣಿಗೆ ಒಂದು ಇರುತ್ತೆ. ಆ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ನನ್ನ ಪ್ರಾರ್ಥನೆ. ಅದಾದ ನಂತರ 5:15 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಈ ಕಾರ್ಯಕ್ರಮಗಳು ನಡೀತಾ ಇವೆ. ಪ್ರತಿಯೊಬ್ಬರೂ ಸಹ ಸನಾತನ ಧರ್ಮವನ್ನ ಯಾರ್ಯಾರು ಆಶ್ರಯಿಸಿದ್ದಾರೆ ಅಂಥವ್ರು ಎಲ್ಲರೂ ಸಹ ಜಾತಿ ಮತಗಳ ಭೇದ ಇಲ್ಲದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಚಾರ್ಯರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಎಲ್ಲ ವೀಕ್ಷಕರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸಮಾನತೆಯ ಸಂವಿಧಾನದಲ್ಲಿ ಹುಟ್ಟಿದ್ರಿಂದ ನಾವು ಅದು ಒಂದು ಸಿದ್ಧಾಂತ. ಅದಕ್ಕೆ ಮುಂಚೆ ನಮ್ಮಂತವರು ಈ ಕಾನ್ಸ್ಟಿಟ್ಯೂಷನ್ ನಾವೇನ್ ಅನ್ಕೊಂಡ್ವಿ, ಈ ಈಕ್ವಾಲಿಟಿ ಪ್ರಿನ್ಸಿಪಲ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ತಂದಿದ್ದಾರೆ, ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ತಂದಿದ್ದಾರೆ, ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್. ನಾವು ಅದನ್ನು ಕ್ಲಾಸ್ ಹೇಳಿದ್ರು ನಾವು ಕೆಲವರು ಹೇಳಿದ್ರು ಈ ಸಮಾನತೆಯ ಪ್ರಿನ್ಸಿಪಲ್ ಬಂದಿದ್ದು ಈಕ್ವಾಲಿಟಿ ಲಿಬರ್ಟಿ ಎಲ್ಲ ಇವಾಗಲ್ಲ. ನಾವು ಎಂತ ಅವೆಲ್ಲ ಸಮಾನತೆ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ, ಫ್ರೆಂಚ್ ರೆವಲ್ಯೂಷನ್ ಇಂದ ಬಂದ 1200-300 ವರ್ಷದ ಹಿಂದೆ ನಮ್ಮ ಶಂಕರರ ಸಿದ್ಧಾಂತ ಗೊತ್ತೇ ಇಲ್ಲ. ಶಂಕರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪಾಠ ಮಾಡ್ತಾ ಇದ್ದೀವಿ, ಶಂಕರ ಜಯಂತಿ ನಡೆಸ್ತಾ ಇದ್ದೀವಿ, ನಮಗೇನು ಗೊತ್ತಿಲ್ಲ. ಶಂಕರಾಚಾರ್ಯರು ಹೇಳಿದ್ರು, ಮಡಮಡಿಯಾಗಿ ಹೇಳಿದ್ದಾರೆ. ಅವ್ರು ಆದಂತ ಬಂದಂತ ನಮ್ಮ ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಸಾಯೋದಕ್ಕೆ ಕೆಲವು ದಿನ